ब्रह्मादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಭಾಗವತದ 5ನೇ ಸ್ಕಂಧದ 17ನೇ ಅಧ್ಯಾಯದಲ್ಲಿ ಭೂಗೋಳದ ವರ್ಣನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇಡೀ ಜಂಬೂ ದ್ವೀಪದ ನಿರೂಪಣೆಯನ್ನು ಮಾಡ್ತಾ ಬಂದು ಜಂಬೂ ದ್ವೀಪದಲ್ಲಿರುವಂತಹ ನವವರ್ಷಗಳು ಅದರಲ್ಲಿ ಭಾರತ ವರ್ಷ ಎಲ್ಲಿ ಇದೆ ಇವೇ ಮೊದಲಾದಂತಹ ವಿಷಯಗಳನ್ನ ನಿರೂಪಣೆ ಮಾಡಿದರು. ಅದರಲ್ಲಿ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನ ಪಾದದ ಸಂಪರ್ಕದಿಂದಾಗಿ ಬ್ರಹ್ಮಾಂಡ ಕಟಾಹ ಒಡೆದು ಅದರ ಮುಖಾಂತರವಾಗಿ ಹರಿದು ಬಂದಂತಹ ನದಿ ಶಿಂಶುಮಾರ ಲೋಕದ ಮುಖಾಂತರವಾಗಿ ದೇವಲೋಕಗಳನ್ನ ದಾಟಿ ಮೇರು ಪರ್ವತವನ್ನ ಪ್ರವೇಶಿಸಿ ಅಲ್ಲಿರುವಂತಹ ಬ್ರಹ್ಮದೇವರ ಶತಕೋಟಿ ಎಂಬಂತಹ ಪಟ್ಟಣವನ್ನ ಹೊಕ್ಕಿದೆ. ಅಲ್ಲಿಂದ 4 ಶಾಖೆಗಳಾಗಿ ಕವಲೊಡೆದು ಸೀತಾ ಎಂಬಂತಹ ಶಾಖೆ ಈ ಇಳಾವೃತ ಪರ್ವತದ ಪೂರ್ವ ಭಾಗಕ್ಕೆ ಹರಿದು ಭದ್ರಾಶ್ವ ಖಂಡದ ಮುಖಾಂತರವಾಗಿ ಸಮುದ್ರವನ್ನ ಸೇರ್ತಾ ಇದೆ. ಚಕ್ಷು ಎಂಬಂತಹ ಆ ಗಂಗಾ ನದಿಯ ಮತ್ತೊಂದು ಶಾಖೆ ಪಶ್ಚಿಮ ದಿಕ್ಕಿಗೆ ಹೊರಟು ಮಾಲ್ಯವಂತ ಪರ್ವತದ ಮುಖಾಂತರವಾಗಿ ಕೇತುಮಾಲ ಎಂಬಂತಹ ಪರ್ವತವನ್ನ ಖಂಡವನ್ನ ದಾಟಿಕೊಂಡು ಪಶ್ಚಿಮ ದಿಕ್ಕಿನಲ್ಲಿ ಹರಿದು ಲವಣ ಸಮುದ್ರವನ್ನ ಸೇರ್ತಾ ಇದೆ. ಭದ್ರಾ ಎಂಬಂತಹ ಶಾಖೆ ಮೇರು ಪರ್ವತದ ಉತ್ತರ ಭಾಗಕ್ಕೆ ಹರಿದು ಅಲ್ಲಿ ಬರುವಂತಹ ನೀಲ, ಶ್ವೇತ, ಶೃಂಗವಂತ ಎಂಬಂತಹ 3 ಪರ್ವತಗಳನ್ನ ದಾಟಿ ರಮ್ಯಕ, ಹಿರಣ್ಮಯ, ಕುರು ಎಂಬಂತಹ ಈ 3 ಖಂಡಗಳಲ್ಲಿ ಹರಿದುಕೊಂಡು ಲವಣ ಸಮುದ್ರವನ್ನ ಆ ಜಂಬೂ ದ್ವೀಪದ ಆವರಕವಾದಂತಹ ಲವಣ ಸಮುದ್ರವನ್ನ ಸೇರ್ತಾ ಇದೆ ಅಂತ ಹೇಳಿ, ಇನ್ನೊಂದು ಅಲಕನಂದ ಎಂಬಂತಹ ಕೊನೆಯ ಶಾಖೆ ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ಹರಿತ ಅಲ್ಲಿರುವಂತಹ ನಿಷಧ, ಹಿಮಾಲಯ ಪರ್ವತ ಈ ಪರ್ವತಗಳ ಮುಖಾಂತರವಾಗಿ ಹರಿದು ಅಲ್ಲಿರುವಂತಹ ಕಿಂಪುರುಷ ಖಂಡ, ಹರಿವರ್ಷ ಖಂಡ ಮತ್ತು ಭರತಖಂಡ, ನಾವಿರುವಂತಹ ಭರತಖಂಡದಲ್ಲಿ ಹರಿದು ಹಿಮಾಲಯ ಪರ್ವತಗಳ ಮುಖಾಂತರವಾಗಿ ಉಗಮವಾಗಿ ತನ್ಮೂಲಕವಾಗಿ ಉಪ್ಪಿನ ಸಮುದ್ರವನ್ನ ಸೇರತ್ತೆ ಅಂತ ಇಷ್ಟು ವಿಷಯಗಳನ್ನ ಇಂದಿನ ಪಾಠದಲ್ಲಿ ನಾವು ಗಮನಿಸಿದ್ದೇವೆ. ಇದು ಆದ್ಮೇಲೆ ಹಾಗಾದ್ರೆ ಮೇರು ಪರ್ವತದಲ್ಲಿ ಹಿಂದೆ ಹೇಳಿದ ಅನೇಕ ಜಾಂಬೂನದ ನದಿ ಇತ್ತು, ಇನ್ನೊಂದು ಪರ್ವತದಲ್ಲಿ ಇನ್ನೊಂದು ನದಿ ಹರಿಕೊಂಡು ಹೋಯ್ತು ಅಂತ ಒಂದು 4 ನದಿಗಳನ್ನು ಹೇಳಿದ್ರು. ಅದರ ಜೊತೆಯಲ್ಲಿ
ಗಂಗಾ ನದಿಯ 4 ಶಾಖೆಗಳನ್ನು ಹೇಳಿದರು. ಹಾಗಾದ್ರೆ ಈ 4 ಇಷ್ಟೇ ನದಿಗಳ ಆ ಪ್ರದೇಶದಲ್ಲಿ ಹರಿಯೋದು? ಹಾಗಲ್ಲ. ಅನೇಕ ನದಿಗಳು ಎಲ್ಲ ಖಂಡಗಳಲ್ಲಿ ಮೇರು ಪರ್ವತವೇ ಮೊದಲಾದಂತಹ ಎಲ್ಲ ಪರ್ವತಗಳಿಂದ ಹುಟ್ಟಿ ಹರಿತಾ ಇದೆ. ಈಗ ಒಬ್ರು ಕೇಳಿದ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವೂ ಇದೆ. ನಾವು ಮಾಡ್ತಾ ಇರುವಂತಹ ಕರ್ಮಗಳನ್ನು ಮಾಡ್ತಾ ನಾವೇನು ಆಚರಣೆ ಮಾಡ್ತಾ ಇದ್ದೇವೋ ಈ ಕ್ಷೇತ್ರವನ್ನು ಭಾರತ ವರ್ಷ ಅಂತ ಕರೀತಾರೆ. ಮೇರು ಪರ್ವತದ ದಕ್ಷಿಣ ದಿಗ್ಭಾಗದಲ್ಲಿ ಇರುವಂತಹ ಹರಿವರ್ಷ, ಕಿಂಪುರುಷ ಮತ್ತು ಭರತ ವರ್ಷಗಳು, ಅದರಲ್ಲಿ ಸಮುದ್ರಕ್ಕೆ ಅತ್ಯಂತ ಸಮೀಪದಲ್ಲಿರುವಂತಹ ವರ್ಷ ಭರತ ವರ್ಷ. ನಾವೇನಾದ್ರೂ ಸಾಧನೆಗಳನ್ನ ಮಾಡಿಕೊಳ್ಬೇಕು ಅಂತಾದ್ರೆ ಆ ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂತಹ ಒಂದೇ ಒಂದು ವರ್ಷ ಈ ಭಾರತ ವರ್ಷ. ಉಳಿದಂತಹ 8 ವರ್ಷಗಳು ಅಂದ್ರೆ ಉಳಿದ 8 ದೇಶಗಳು, ಇಳಾವೃತ ವರ್ಷ, ರಮ್ಯಕ, ಹಿರಣ್ಮಯ, ಕುರುವರ್ಷ, ಭದ್ರಾಶ್ವ ಖಂಡ, ಅದೇ ರೀತಿಯ ಕೇತುಮಾಲ ಖಂಡ, ಹರಿವರ್ಷ, ಕಿಂಪುರುಷ ಅಂತ ಉಳಿದ 8 ಏನು ವರ್ಷಗಳಿವೆಯೋ ಈ 8 ವರ್ಷಗಳಲ್ಲಿ ಯಾವ ಸಾಧನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರತಾಗಿ ಭೂಲೋಕದಲ್ಲಿದ್ದು ಬಹಳ ಸಾಧನೆಯನ್ನ ಮಾಡಿಕೊಂಡು ಸ್ವರ್ಗಲೋಕಕ್ಕೆ ಹೋಗಿರ್ತಾರೆ. ಸ್ವರ್ಗಲೋಕದಲ್ಲಿ ಹೋಗಿ ಎಲ್ಲ ಭೋಗಗಳನ್ನು ಅನುಭವಿಸಿಕೊಂಡು ಪುಣ್ಯದ ಸ್ವಲ್ಪ ಭಾಗವನ್ನು ಇಟ್ಟುಕೊಂಡು ಬಂದಿರ್ತಾರೆ. ಪುಣ್ಯದ ಸ್ವಲ್ಪ ಭಾಗವನ್ನು ಇಟ್ಟುಕೊಂಡು ಬಂದಂತಹ ವ್ಯಕ್ತಿಗಳು ತಾವು ಗಳಿಸಿದ ಪುಣ್ಯದ ಫಲವನ್ನು ಅನುಭವಿಸ್ಲಿಕ್ಕೋಸ್ಕರ ಅಂತ ಇರುವಂತಹ ವರ್ಷಗಳು ಈ 8 ವರ್ಷಗಳು. ಭಾರತ ವರ್ಷದಲ್ಲಿ ಮಾತ್ರ ಇದ್ದುಕೊಂಡು ಸಾಧನೆಯನ್ನ ಮಾಡಿ, ಸಾಧನೆಯನ್ನು ಮಾಡಿದ ಫಲವಾಗಿ ಸ್ವರ್ಗಾದಿ ಲೋಕಗಳನ್ನ ಏರಿಸಲಿಕ್ಕೆ ಅವಕಾಶ ಇರುವ ಒಂದೇ ಒಂದು ದೇಶ ಅದು ಭಾರತ ದೇಶ, ಭಾರತ ವರ್ಷ. ಉಳಿದ ಎಲ್ಲ ಲೋಕಗಳಲ್ಲೂ ಕೂಡ ಇಲ್ಲಿ ಗಳಿಸಿದಂತಹ ಪುಣ್ಯದ ಫಲವನ್ನ ಕಳೆದುಕೊಳ್ಳೋದು, ಅದನ್ನು ಅನುಭವಿಸ್ಲಿಕ್ಕೋಸ್ಕರ ಅಂತ ಇರುವಂತಹ ದೇಶಗಳು, ಅವುಗಳನ್ನ ಭೂಲೋಕದಲ್ಲಿರುವಂತಹ ಸ್ವರ್ಗ ಅಂತ ಕರೀತಾರೆ. ನಾವು ಪ್ರಜಾಪತಿಗಳು, ಅದೇ ರೀತಿಯಾಗಿ ಮನ್ವಂತರಾಧಿಪತಿಗಳು ಅಂತ ಏನು ಕರಿತೇವೋ ಆ ಮನ್ವಂತರಾಧಿಪತಿಗಳೆಲ್ಲರೂ ಕೂಡ ಈ ಜಂಬೂ ದ್ವೀಪ, ಪ್ಲಕ್ಷ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅನ್ನುವ ಏನು 7 ದ್ವೀಪಗಳಿವೆಯೋ ಈ 7 ದ್ವೀಪಗಳಿಗೆ ಅಧಿಪತಿಗಳಾಗಿರ್ತಾರೆ. ಅದರಲ್ಲಿ ಸಾಧನೆಯನ್ನು ಮಾಡ್ಲಿಕ್ಕೆ ಬರುವಂತಹ ಮನುಷ್ಯರಿರುವಂತಹ ದ್ವೀಪ ಅದು ಭರತ ವರ್ಷ ಮಾತ್ರ, ಭರತ ಭೂಮಿ ಮಾತ್ರ. ಅನ್ಯೇ ನದಾಹ ನದ್ಯಶ್ಚ, 5ನೇ ಸ್ಕಂದದ 17ನೇ ಅಧ್ಯಾಯದ 10ನೇ ಮಂತ್ರವನ್ನು ನೋಡ್ತಾ ಇದ್ದೇವೆ. ಅನ್ಯೇ ನದಾಹ ನದ್ಯಶ್ಚ ವರ್ಷೇ ವರ್ಷೇ ಸಂತಿ ಬಹುಶಃ ಮೇರ್ವಾದಿ ಗಿರಿ ದುಹಿತರಃ. ಮೇರು ಪರ್ವತದಲ್ಲಿ ಹುಟ್ಟಿದ, ಮೇರು ಪರ್ವತದ ಮಕ್ಕಳಂತಿರುವಂತಹ ಅನೇಕ ನದಗಳು ಮತ್ತು ನದಿಗಳು ಬೇಕಾದಷ್ಟು ಮೇರು ಪರ್ವತದಿಂದ ಉತ್ಪತ್ತಿಯಾಗತ್ತೆ. ಮೇರು ಪರ್ವತದಿಂದ ಹುಟ್ಟಿ ಅದರ ಸುತ್ತಲೂ ಇರುವಂತಹ ಅನೇಕ ಪರ್ವತಗಳ ಹೆಸರನ್ನು ಹೇಳಿದ್ದೇವೆ ನಾವು. ಮಂದರ, ಮೇರು ಮಂದರ, ಸುಪಾರ್ಶ್ವ, ಕುಮುದ ಎಂಬಂತಹ ಪರ್ವತಗಳು. ವರ್ಷಗಳಿಗೆ ವಿಭಾಜಕವಾದಂತಹ ಗಂಧಮಾದನ ಪರ್ವತ, ಈ ಮಾಲ್ಯವಂತ ಎಂಬಂತಹ ಪರ್ವತ, ನೀಲ, ಶ್ವೇತ, ಶೃಂಗವಂತ ಎಂಬಂತಹ ಪರ್ವತ, ಅದೇ ರೀತಿಯಾಗಿ ಈ ದಕ್ಷಿಣ ಭಾಗದಲ್ಲಿ ತ್ರಿಕೂಟ ಪರ್ವತಗಳೇ ಮೊದಲಾದ ನಿಷಧ, ಹಿಮಾಲಯ ಪರ್ವತಗಳು, ಅನೇಕ ಪರ್ವತಗಳೇನಿದೆಯೋ ಈ ಪರ್ವತಗಳ ಮುಖಾಂತರವಾಗಿ ಹರಿದು ಬಂದು ಕೈಲಾಸ ಪರ್ವತವೇ ಮೊದಲಾದ ಪರ್ವತಗಳಲ್ಲಿ ಹರಿದುಕೊಂಡು ಬಂದು ಈ ಸುತ್ತಲೂ ಇರುವಂತಹ ಎಲ್ಲ ಖಂಡಗಳಲ್ಲಿ ನೀರನ್ನ ಉಣಿಸುವ ಕೆಲಸವನ್ನು ಮಾಡುತ್ತೆ. ಅತ್ರಾಪಿ ಜಂಬೂದ್ವೀಪೆ ಭರತಮೇವ ವರ್ಷಂ ಕರ್ಮಕ್ಷೇತ್ರಂ, ಭಾರತಮೇವ ವರ್ಷಂ ಕರ್ಮಕ್ಷೇತ್ರಂ. ಈ ಜಂಬೂ ದ್ವೀಪದಲ್ಲಿ 9 ವರ್ಷಗಳು, 9 ವಿಭಾಗಗಳಿವೆ ಅಂತ ಹೇಳಿದ್ರು. ಆ 9 ವಿಭಾಗದಲ್ಲಿಯೂ ಕರ್ಮಕ್ಷೇತ್ರ, ನಾವು ಸಾಧನೆಯನ್ನು ಮಾಡಿಕೊಳ್ಳಬಹುದಾದಂತಹ ಭೂಮಿ ಅಂತಾದರೆ
ಆ ಭೂಮಿಗೆ ಭಾರತ ಭೂಮಿ ಅಂತ ಹೇಳಬಹುದು. ಈ ಭಾರತ ಭೂಮಿ ಇರುವ ದಿಕ್ಕಿನಲ್ಲೇ ಕಿಂಪುರುಷ ವರ್ಷ ಇದೆ. ಹನುಮಂತ ದೇವರು ರಾಮರ ಸೇವೆಯನ್ನು ಮಾಡ್ತಾ ಇರುವಂತಹ ದ್ವೀಪ ಕಿಂಪುರುಷ ವರ್ಷ. ಹರಿವರ್ಷ ಎಂಬಂತಹ ದ್ವೀಪವೂ ಇದೆ, ಆ ಹರಿವರ್ಷ ಎಂಬಂತಹ ಭಾಗವೂ ಇದೆ. ಹರಿವರ್ಷದಲ್ಲಿ ಆ ಇವುಗಳಿಗೆ ಬ್ರಿಡ್ಜ್ ತರ ನಿಷಧ, ಹೇಮಕೂಟ, ಹಿಮಾಲಯ ಎಂಬಂತಹ ಅನೇಕ ಪರ್ವತಗಳೂ ಇವೆ. ಈ ಎಲ್ಲ ವಿಭಾಗದಿಂದ ಬೇರೆ ಬೇರೆಯಾದಂತಹ ದ್ವೀಪಗಳಲ್ಲಿ ಸಾಧನೆಯನ್ನು ಮಾಡಿ ಯಾವುದಾದ್ರೂ ಪುಣ್ಯಗಳನ್ನ ಗಳಿಸಿಕೊಂಡು ಉತ್ತಮ ಲೋಕಗಳಿಗೆ ತೆರಳಬೇಕು ಅಂತಾದರೆ ಆ ಪುಣ್ಯಗಳ ಫಲವನ್ನು ಅನುಭವಿಸ್ಲಿಕ್ಕೋಸ್ಕರ ಅಂತ ಇರುವ ಸ್ಥಾನಗಳು ಬಹಳ ಕಡಿಮೆ. ಆ ಸ್ಥಾನಗಳನ್ನ ಒಂದನ್ನ ಹೇಳೋದು ಅಂತಾದ್ರೆ ಭಾರತ ಭೂಮಿ. ಉಳಿದ ಎಲ್ಲ ವರ್ಷಗಳಲ್ಲಿ ಏನು ಮಾಡೋದು? ಅಥ ಅನ್ಯಾನಿ ಅಷ್ಟವರ್ಷಾಣಿ ಸ್ವರ್ಗಿಣಾಂ ಪುಣ್ಯಶೇಷ ಉಪಭೋಗ ಸ್ಥಾನಾನಿ ಭೌಮಾನಿ ಸ್ವರ್ಗಪದಾನಿ ವ್ಯಪದಿಶಂತಿ. ಇವುಗಳನ್ನು ಬಿಟ್ಟು ಉಳಿದ 8 ವರ್ಷಗಳು ಸ್ವರ್ಗವಾಸಿಗಳು ಸ್ವರ್ಗಲೋಕದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿಕೊಂಡವರು ಸ್ವರ್ಗಲೋಕದಲ್ಲಿ ಭೋಗಗಳನ್ನು ಅನುಭವಿಸಿದ ಮೇಲೆ ಉಳಿದಂತಹ ಪುಣ್ಯಗಳ ಫಲವನ್ನು ಅನುಭವಿಸ್ಲಿಕ್ಕೋಸ್ಕರ ಅಂತ ಇರುವ ಸ್ಥಾನಗಳವೆಲ್ಲವೂ ಕೂಡ. ಅದರಿಂದಾಗಿ ಭೂಲೋಕದ ಸ್ವರ್ಗ ಅಂತ ಕರೆಯೋದು ಉಳಿದ 8 ವರ್ಷಗಳನ್ನ. ಅಲ್ಲಿರುವಂತಹ ಜನರ ಆಯುಷ್ಯ ಪರಿಮಾಣ ಎಷ್ಟಿರತ್ತೆ, ಅಲ್ಲಿರುವ ಭೋಗ ಭಾಗ್ಯಗಳು ಏನು ಅನ್ನೋದನ್ನ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದ. ಯೇಷು ಪುರುಷಾಣಾಂ ಅಯುತ ವರ್ಷಾಯುಷಾಂ ದೇವಕಲ್ಪಾನಾಂ ನಾಗ ಅಯುತ ಪ್ರಾಣಾನಾಂ ವಜ್ರ ಸಂಹನನ ಬಲ ವಯೋ ಮೋದ ಪ್ರಮುದಿತ ಮಹಾಸೌರತ ನಿರತ ನರವರಾವರೋಧ ಮಿಥುನ ವ್ಯವಾಯ ಅಪವರ್ಗ ಧೃತ ಏಕ ಗರ್ಭ ಕಳತ್ರಾಣಾಂ ತ್ರೇತಾಯುಗ ಸಮಃ ಕಾಲಃ ವರ್ತತೆ. ಅಲ್ಲಿರುವಂತಹ ಮನುಷ್ಯರ ಆಯುಷ್ಯ 10,000 ವರ್ಷಗಳು. ಯೇಷು ಪುರುಷಾಣಾಂ ಅಯುತ ವರ್ಷಾಯುಷಾಂ, ಅಯುತ ಅಂತಂದು ಹೇಳಿದ್ರೆ 10,000. 10,000 ವರ್ಷಗಳು ಅಲ್ಲಿರುವಂತಹ ವ್ಯಕ್ತಿಗಳಿಗಿರುವಂತಹ ಜೀವನಾಯುಷ್ಯ. ದೇವತೆಗಳ ಹಾಗೆ ಸ್ಫುರದ್ರೂಪಿಗಳಾಗಿರ್ತಾರೆ. ಅವರ ಬಲವೂ ಕೂಡ 10,000 ಆನೆಗಳಿಗೆ ಸಮಾನವಾದಂತಹ ಬಲ ಒಬ್ಬೊಬ್ಬ ವ್ಯಕ್ತಿಯಲ್ಲಿರತ್ತೆ. ನಾಗಾಯುತ ಪ್ರಾಣಾನಾಂ 10,000 ಆನೆಗಳಿಗೆ ಸಮಾನವಾದಂತಹ ಬಲ ಅವರಿಗಿರತ್ತೆ. ವಜ್ರ ಸಂಹನನ ಬಲ ವಯೋ ಮೋದ ಪ್ರಮುದಿತ ಮಹಾಸೌರತ ನಿರತ ನರವರಾವರೋಧ ಮಿಥುನ ವ್ಯವಾಯ ಅಪವರ್ಗ ಧೃತ ಏಕಗರ್ಭ ಕಳತ್ರಾಣಾಂ. ಬೇಕಾದಷ್ಟು ಬಲ ಇದೆ, ಯೌವನ ಇದೆ, ವಜ್ರ ಸದೃಶವಾದಂತಹ ಶರೀರ ಇದೆ. ಅವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಅವರ ಕಾರ್ಯಗಳನ್ನ ಅನಾಯಾಸವಾಗಿ ಮುಗಿಸಿಕೊಡುವಂತಹ ಸ್ತ್ರೀಯರು ಅವರ ಜೊತೆಯಲ್ಲಿ ಇರ್ತಾರೆ. ಬೇಕಾದಷ್ಟು ವಿಹಾರವನ್ನು ಮಾಡ್ತಾರೆ. ರಾಜರಾಣಿಯರ ಹಾಗೆ ಬೇಕಾದಷ್ಟು ಕಾಲದವರೆಗೆ ವಿಹಾರವನ್ನು ಮಾಡಿ ಒಂದೇ ಒಂದು ಸಂತಾನವನ್ನು ಪಡೀತಾರೆ. ಒಮ್ಮೆ ಮಾತ್ರ ಗರ್ಭವನ್ನು ಧರಿಸ್ತಾರೆ. ಅಲ್ಲಿಯೂ ಕೂಡ ಈ ಕಾಲದ ವಿಭಾಗಗಳು ನಮಗೆಲ್ಲ ದ್ವಾಪರ ಯುಗ, ತ್ರೇತಾಯುಗ, ಕೃತಯುಗ, ಕಲಿಯುಗ ಅಂತ ಹೇಗೆ ಕಾಲದ ವಿಭಾಗಗಳು ದುಷ್ಟರ ಉಪಟಳ ಮುಂತಾದವುಗಳೆಲ್ಲ ಇರತ್ತ ಅಂತಂದ್ರೆ ಇಲ್ಲ. ಅವ್ರಿಗೆ ಎಲ್ಲ ಕಾಲವೂ ಕೂಡ ತ್ರೇತಾಯುಗದಂತೆಯೇ ಯಾವ ಕ್ಲೇಶವೂ ಇರೋದಿಲ್ಲ, ಅನಾಯಾಸವಾಗಿರ್ತಾರೆ. ತ್ರೇತಾಯುಗದಲ್ಲಾದ್ರೂ ರಾವಣ ಮುಂತಾದವರ ಉಪಟಳ ಇತ್ತು, ಇವ್ರಿಗೆ ಅದೂ ಇರೋದಿಲ್ಲ. ಪರಿಶುದ್ಧವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಯಾವ ಕ್ಲೇಶವೂ ಇಲ್ಲದೇನೆ 10,000 ವರ್ಷಗಳಷ್ಟು ಕಾಲ ಅಲ್ಲಿ ವಿಹಾರವನ್ನು ಮಾಡ್ತಾರೆ. ಅಲ್ಲಿ ವಿಹಾರ ಮಾಡಿ ತಮ್ಮ ಸುಖ ಭೋಗಗಳೆಲ್ಲವೂ ನಾಶವಾಯಿತು ಅಂತಾದ್ರೆ ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಅವರಿರುವಂತಹ ವಾಸಸ್ಥಾನಗಳು, ಅವರ ಪ್ರದೇಶ ಎಲ್ಲ ಹೇಗಿರುತ್ತೆ? ಪರ್ವತದ ತಪ್ಪಲುಗಳಲ್ಲಿ, ಕಾಡುಗಳ ಸಮೀಪಗಳಲ್ಲಿ ಅವರ ವಾಸ ಇರುತ್ತೆ. ನಗರ ಪಟ್ಟಣಗಳು ಅವರು ಏನನ್ನು ಯೋಚನೆ ಮಾಡ್ತಾರೋ ಅಂತಹ ಭವನಗಳು ನಿರ್ಮಾಣವಾಗತ್ತೆ. ಆಮೇಲೆ ಅವರಿಗೆ ಯಾವುದೋ ಒಂದು ಈಗಿನ ಕಾಲಗಳಲ್ಲಿ ಹೊರಗಡೆ ನಾವು ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ನೋಡಿದ್ರೆ ಮರಗಳೆಲ್ಲ ಬೋಳಾಗಿರತ್ತೆ. ಎಲೆಗಳೆಲ್ಲ ಉದುರಿ ಹೊಸದಾದ ಚಿಗುರಿಗೆ ಅಂತ ಕಾಯ್ತಾ ಇರತ್ತೆ. ಮಳೆ ಬಂದು
ವಸಂತ ಕಾಲದಲ್ಲಿ ಎಲ್ಲ ಮರಗಳು ಚಿಗಿಲಿಕ್ಕೆ ಅಂತ ಈಗೆಲ್ಲ ತಮ್ಮಲ್ಲಿರುವಂತಹ ಹಳತಾದಂತಹ ಎಲೆಗಳನ್ನ ಉದುರಿಸಿಕೊಂಡಿರತ್ತೆ. ಆ ತರ ಅಲ್ಲಿ ಇಲ್ವೇ ಇಲ್ಲ. ಯಾವ ಕಾಲದಲ್ಲೂ ಕೂಡ ಮರಗಳು ಸಸ್ಯ ಸಮೃದ್ಧವಾಗಿರುತ್ತೆ, ಮರಗಳೆಲ್ಲ ಹಚ್ಚ ಹಸಿರಾಗಿರುತ್ತೆ, ಫಲಗಳ ಗೊಂಚಲುಗಳು ಯಾವಾಗ್ಲೂ ಕೈಗೆ ನೆಟಕ್ತಾ ಇರುತ್ತೆ. ಬಳ್ಳಿಗಳೆಲ್ಲವೂ ಕೂಡ ಅದರ ಸುತ್ತಲೂ ಹಬ್ಬಿಕೊಂಡು ನೋಡುಗರಿಗೆ ಯಾವಾಗ್ಲೂ ಇದು ಮಳೆಗಾಲವೋ ಸಸ್ಯ ಸಮೃದ್ಧಿಯಾದಂತಹ ಕಾಲವೋ ಅನ್ನುವ ಭಾವನೆಯನ್ನು ಹುಟ್ಟಿಸುವ ಹಾಗಿರುತ್ತೆ. ಅನೇಕ ಪಕ್ಷಿಗಳ ಚಿಲಿಪಿಲಿಗೊಟ್ಟುವಿಕೆ ಅಲ್ಲಿರುವಂತಹ ಎಲ್ಲ ಜನರ ಮನಸ್ಸನ್ನ ಸಂತೋಷಗೊಳಿಸ್ತಾ ಇರುತ್ತೆ. ಅವರು ತಮ್ಮ ಅನೇಕ ಜನ ಸೇವಕರು ಯಾರಿರ್ತಾರೋ ಅವರ ಜೊತೆಯಲ್ಲೆಲ್ಲ ಕೆಲಸಗಳನ್ನ ಮಾಡಿಸಿಕೊಂಡು ಸುಖದ ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗೆ ಅಂತ ಭೋಗ ಮಾಡ್ಲಿಕ್ಕೋಸ್ಕರ ಇರೋದು ಅಂತ ಅಂದುಕೊಂಡು ಎಲ್ಲರೂ ಭೋಗದಲ್ಲೇ ನಿರತರಾಗಿರ್ತಾರೋ, ಭಗವಂತ ಹಾಗೆ ಬಿಟ್ಬಿಡ್ತಾನೋ? ಇಲ್ಲ. ಒಂದೊಂದು ವರ್ಷಗಳಲ್ಲೂ ಕೂಡ ಪರಮಾತ್ಮ ಒಂದೊಂದು ರೂಪವನ್ನ ತಾಳಿ ಅವರೆಲ್ಲರಿಗೂ ಕೂಡ ಜ್ಞಾನೋಪದೇಶವನ್ನ, ಅವರ ಆರಾಧ್ಯ ಮೂರ್ತಿಯಾಗಿದ್ದುಕೊಂಡು ಅವರ ಸೇವೆಯನ್ನ ಇಲ್ಲಿ ಕೈಗೊಳ್ಳುತ್ತಾ ಇರ್ತಾನೆ. ಅವರೆಲ್ಲರೂ ಮಾಡುವ ಸೇವೆಗಳನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ. ಯತ್ರ ದೇವಪತಯ ಸ್ವೈ ಸ್ವೈರ್ ಗಣನಾಯಕೈ ವಿಹಿತ ಮಹಾರ್ಹಣಾಃ ಸರ್ವ ಋತು ಕುಸುಮ ಸ್ತಬಕ ಫಲ ಕಿಸಲಯ ಶ್ರಿಯ ಆನಮ್ಯಮಾನ ವಿಟಪ ಲತಾ ವಿಟಪಿ ವಿಟಭೀಭಿಃ ಉಪಶೋಭಮಾನ ರುಚಿರ ಕಾನನ ಆಶ್ರಮ ಆಯತನ ವರ್ಷಗಿರಿ ದ್ರೋಣೀಷು. ಬೇಕಾದಷ್ಟು ಜನ ಸೇವಕರಿದ್ದಾರೆ. ಚೆನ್ನಾಗಿ ಶೋಭಿಸ್ತಾ ಇರುವಂತಹ ಕಾಡುಗಳು, ಭುವನಗಳು ಇವೆಲ್ಲವೂ ಇವೆ. ಆ ಎಲ್ಲ ಮರಗಳು ಉತ್ತಮವಾದ ಉತ್ಕೃಷ್ಟವಾದಂತಹ ಫಲಗಳನ್ನು ಕೊಡ್ತಾ ಇವೆ. ಬೇಕಾದಷ್ಟು ಜಲಾಶಯಗಳಿವೆ. ಅನೇಕ ಹಂಸ ಪಕ್ಷಿಗಳು, ನಾನಾ ವಿಧವಾದಂತಹ ಪಕ್ಷಿಗಳೆಲ್ಲವೂ ಕೂಡ ಬಂದು ಅಲ್ಲಿ ವಿಹಾರ ಮಾಡ್ತಾ ಇವೆ. ಇಂತಹ ಸ್ಥಳದಲ್ಲಿ ತಮ್ಮ ಆತ್ಮೀಯರಾದಂತಹ ಬಂಧುಗಳ ಜೊತೆಯಲ್ಲಿ ಜಲವಿಹಾರವನ್ನು ಮಾಡಿಕೊಂಡು ತಮ್ಮ ಇಚ್ಛೆಗನುಗುಣವಾಗಿ ಭೋಗಗಳನ್ನು ಅನುಭವಿಸಿಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ತಥಾಚ ಅಮಲ ಜಲಾಶಯೇಷು ವಿಕಚ ವಿವಿಧ ವನರುಹ ಆಮೋದ ಮುದ ಮುದಿತ ರಾಜಹಂಸ ಕಳಹಂಸ ಜಲಕುಕ್ಕುಟ ಕಾರಂಡವ ಸಾರಸ ಚಕ್ರವಾಕಾದಿಭಿಃ ಮಧುಕರ ನಿಕರ ಆರುತಿಭಿಃ ಉಪಕೂಜಿತೇಷು ಜಲಕ್ರೀಡಾದಿಭಿಃ ವಿವಿಧ ವಿನೋದೈಃ ಸುಲಲಿತ ಸುಂದರೀಣಾಂ ಕಾಮ ಕಲಿಲ ವಿಲಾಸಃ ಹಾಸಲೀಲಾವಲೋಕ ಆಕೃಷ್ಟ ಮನೋಹೃದ ದೃಷ್ಟಯಃ ಸ್ವೈರಂ ಕಿಲ ವಿಹರಂತಿ. ತಮ್ಮ ಇಚ್ಛೆಗೆ ಅನುಗುಣವಾಗಿ ಅಲ್ಲಿ ಭೋಗವನ್ನು ಮಾಡ್ತಾ ಅದ್ಭುತವಾದ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಬರೀ ಭೋಗವನ್ನ ಮಾಡ್ತಾ ಕಾಲವನ್ನು ಹಾಗೆ ಕಳೀತಾರೋ? ಇಲ್ಲ. 9 ವರ್ಷಗಳಲ್ಲಿಯೂ ಭಗವಂತ ತನ್ನ ಒಂದು ವಿಶೇಷ ರೂಪದಿಂದ ಸನ್ನಿಹಿತನಾಗಿದ್ದುಕೊಂಡು ಭಕ್ತರಿಗೆ ಅನುಗ್ರಹ ಮಾಡ್ತಾ ಇರ್ತಾನೆ. ಈಗಲೂ ಪ್ರತಿಯೊಂದು ವರ್ಷದಲ್ಲೂ ಎಲ್ಲ ಕಾಲದಲ್ಲೂ ಸನ್ನಿಹಿತನಾಗಿರ್ತಾನೆ. ನವಸ್ವಪಿ ವರ್ಷೇಷು ಭಗವಾನ್ ನಾರಾಯಣಃ ಮಹಾಪುರುಷಃ ಪುರುಷಾಣಾಂ ಅನುಗ್ರಹಾಯ ಆತ್ಮತತ್ವ ವ್ಯೂಹೇನ ಅದ್ಯಾಪಿ ಸನ್ನಿಧೀಯತೆ. ಅನೇಕ ರೂಪಗಳನ್ನ ತಾಳಿ ಪುರುಷರ ಅನುಗ್ರಹಕ್ಕೋಸ್ಕರ ಅಲ್ಲಿದ್ದುಕೊಂಡು ಸಾಧನೆಯನ್ನ ಮಾಡ್ಲಿಕ್ಕೂ ಅವಕಾಶವನ್ನು ಕೊಡುವಂತೆ, ತನ್ನನ್ನ ಮರೆಯದಿರುವಂತೆ ಅವರ ಅನುಗ್ರಹಕ್ಕೋಸ್ಕರ ಅಂತ ಸನ್ನಿಹಿತನಾಗಿದ್ದಾನೆ. ಅದರಲ್ಲಿ ಎಲ್ಲ ಖಂಡಗಳ ಮಧ್ಯದಲ್ಲಿ, ಎಲ್ಲ ವರ್ಷಗಳ ಮಧ್ಯದಲ್ಲಿರುವುದು, ಜಂಬೂ ದ್ವೀಪದ ಮಧ್ಯದಲ್ಲಿರುವಂತಹ ವರ್ಷ ಇಳಾವೃತ ವರ್ಷ. ಆ ಇಳಾವೃತ ವರ್ಷದಲ್ಲಿ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನಿದ್ದಾನೆ. ಶೇಷಾಂತರ್ಗತನಾದಂತಹ ಸಂಕರ್ಷಣ. ಶೇಷದೇವರಿಗೆ 1000 ಫಣಗಳಿವೆ, ಸಾವಿರಾರು ಹೆಡೆಗಳು. ಸಾವಿರಾರು ಹೆಡೆಗಳುಳ್ಳಂತಹ ಶೇಷದೇವರ ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ಆ ಇಳಾವೃತ ವರ್ಷದಲ್ಲಿ ಸನ್ನಿಹಿತನಾಗಿದ್ದಾನೆ. ಅಲ್ಲಿಯೇ ನೆಲೆಸಿರುವಂತಹ ರುದ್ರದೇವರು ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನನ್ನ ನಾನಾ ವಿಧವಾದಂತಹ ಸ್ತೋತ್ರಗಳಿಂದ ಸ್ತುತಿಸ್ತಾ ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಳಾವೃತೇತು ಭಗವಾನ್ ಭವ ಏಕ ಏವ ಪುಮಾನ್. ಇನ್ನೂ ಒಂದು ವಿಶೇಷ,
ಇಳಾವೃತ ಖಂಡದಲ್ಲಿರುವಂತಹ ಪುರುಷ ಯಾರು ಅಂದ್ರೆ ರುದ್ರದೇವರು ಒಬ್ಬರೇ, ಬೇರೆ ಯಾವ ಪುರುಷರು ಅಲ್ಲಿ ಪ್ರವೇಶ ಆಗೋದಿಲ್ಲ. ರುದ್ರದೇವರು ಯಾವ ಭಗವಂತನ ರೂಪವನ್ನ ಧ್ಯಾನಿಸ್ತಾ ಇದ್ದಾರೋ ಅವರನ್ನ ಬಿಟ್ಟು ಬೇರೆ ಯಾವ ಸಾಮಾನ್ಯ ಪುರುಷರು ಆ ಇಳಾವೃತ ಖಂಡದ ಒಳಗಡೆಯಲ್ಲಿ ಪ್ರವೇಶ ಮಾಡ್ಲಿಕ್ಕಿಲ್ವೇ ಇಲ್ಲ. ಯಾಕೆ ಪ್ರವೇಶ ಮಾಡ್ಲಿಕ್ಕಿಲ್ಲ? ಶಾಪ ಇದೆ. ಏನದು ಶಾಪ? ಆ ಕಥೆಯನ್ನು 9ನೇ ಸ್ಕಂದದಲ್ಲಿ ಹೇಳ್ತೇವೆ ಅಂತ ಹೇಳ್ತಾರೆ. ಇಳಾವೃತೇತು ಭಗವಾನ್ ಭವ ಏಕ ಏವ ಪುಮಾನ್ ನ ಹ್ಯನ್ಯಸ್ತತ್ರ ನಿವಿಶತಿ ಭವಾನ್ಯಾಹ ಶಾಪ ನಿಮಿತ್ತಜ್ಞ. ಪಾರ್ವತೀ ದೇವಿಯ ಶಾಪದ ಅರಿವಿರುವಂತಹ ಯಾವ ಗಂಡಸೂ ಕೂಡ ಆ ಇಳಾವೃತ ಖಂಡದ ಒಳಗಡೆಯಲ್ಲಿ ಪ್ರವೇಶ ಮಾಡೋದಿಲ್ಲ. ಯಾಕೆ ಅಂತಾದ್ರೆ ಅಲ್ಲಿ ಒಂದು ವೇಳೆ ಪ್ರವೇಶ ಮಾಡಿದ ಅಂತಾದ್ರೆ ಪುರುಷನು ಸ್ತ್ರೀಯ ಶರೀರವನ್ನು ಪಡೆದು ಬಿಡ್ತಾನೆ ತತ್ಕಾಲದಲ್ಲಿಯೇ. ಹಾಗಾಗಿ ಇದು ಪಾರ್ವತೀ ದೇವಿಯ ಶಾಪ. ಯಾಕೆ ಈ ಶಾಪ ಬಂತು? ಯತ್ ಪ್ರವಿಶ್ಯ ಸ್ತ್ರೀ ಭಾವ ತತ್ಪಶ್ಚಾತ್ ವಕ್ಷ್ಯಾಮಃ. ಆ ಕಾಡಿನ ಒಳಗಡೆಯಲ್ಲಿ ಪ್ರವೇಶ ಮಾಡಿ ಇಳಾವೃತ ಖಂಡವನ್ನು ಪ್ರವೇಶ ಮಾಡಿದ ಅಂತಾದ್ರೆ ಸ್ತ್ರೀ ಶರೀರ ಬಂದ್ಬಿಡತ್ತೆ. ಇದು ಪಾರ್ವತೀ ದೇವಿಯ ಶಾಪ ಇದೆ. ನನ್ನ ರುದ್ರದೇವರ ಏಕಾಂತಕ್ಕೆ ಯಾರೂ ಭಂಗವನ್ನು ತರಬಾರದು ಅನ್ನೋ ಉದ್ದೇಶದಿಂದ ಪಾರ್ವತೀ ದೇವಿ ಒಂದು ಆ ಪ್ರದೇಶಕ್ಕೆ ಕೊಟ್ಟಂತಹ ಶಾಪ, ತಮ್ಮ ಏಕಾಂತತೆಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ. ಯಾರಾದ್ರೂ ಪುರುಷರು ಈ ಇಳಾವೃತ ಖಂಡವನ್ನ ಇಳಾವೃತ ವರ್ಷವನ್ನ ಪ್ರವೇಶಿಸಿದರೆ ಅವರಿಗೆ ಸ್ತ್ರೀ ಭಾವ ಬರಬೇಕು ಅಂತ. ಹಾಗಾಗಿ ಬೇರೆ ಯಾವ ಪುರುಷನೂ ಕೂಡ ಆ ಇಳಾವೃತ ಖಂಡವನ್ನ ಪ್ರವೇಶಿಸಲಾರ. ಆ ಕಥೆ ಏನು ಅನ್ನೋದನ್ನ ವಿಸ್ತಾರವಾಗಿ 9ನೇ ಸ್ಕಂದದಲ್ಲಿ ನಿರೂಪಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ರುದ್ರದೇವರನ್ನ ಸೇವೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟಿ ಸಂಖ್ಯೆಯಲ್ಲಿ ಪಾರ್ವತೀ ದೇವಿ ತನ್ನ ಸಖಿಯರಿಂದ ಸಹಿತಳಾಗಿದ್ದುಕೊಂಡು ರುದ್ರದೇವರ ಸೇವೆಯನ್ನು ಮಾಡಬೇಕು ಅಂತ ಬಂದಿದ್ದಾರೆ. ರುದ್ರದೇವರು ಅವರೆಲ್ಲರೂ ಮಾಡುವಂತಹ ಅರ್ಹಣಗಳನ್ನ, ಸೇವೆಗಳನ್ನ ಸ್ವೀಕಾರ ಮಾಡ್ತಾ ಅಷ್ಟಕ್ಕೆ ತೃಪ್ತನಾಗ್ತಾ ಇಲ್ಲ. ತಾನು ಶೇಷಾಂತರಗತನಾದಂತಹ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ರೂಪವನ್ನ ಶೇಷದೇವರ ಸಹಸ್ರ ಫಣಗಳಲ್ಲಿ ಅಷ್ಟು ಸಾಮರ್ಥ್ಯವನ್ನ ಕೊಟ್ಟಂತಹ ಆ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ರುದ್ರದೇವರು ಸಂಕರ್ಷಣ ರೂಪಿಯಾದ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದೆವು. ಇದು ಪರಮಾತ್ಮನ 4ನೇ ರೂಪ. ಪ್ರದ್ಯುಮ್ನ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ. ಸಂಕರ್ಷಣ 4 ರೂಪಿಯಾದಂತಹ ಪರಮಾತ್ಮನ 4ನೇ ಒಂದು ರೂಪ ಇದು. ಸಂಕರ್ಷಣ ದೇವರು ನಾವೆಲ್ಲ ಯಾವ ಸಂಸಾರದಲ್ಲಿದ್ದೇವೋ ಆ ಸಂಸಾರಕ್ಕೆ ಪ್ರವರ್ತಕರಾದವರು. ನಾವೆಲ್ಲ ಈ ಸಂಸಾರದಲ್ಲಿ ಇರುವಂತೆ ಸಂಕರ್ಷಣ, ಸಂಸಾರದಲ್ಲಿ ನಮ್ಮನ್ನ ಎಳೆದು ತಂದು ಕಟ್ಟಿ ಹಾಕಿದಂತಹ ಪರಮಾತ್ಮನ ರೂಪ ಸಂಕರ್ಷಣ ರೂಪ. ತಮೋಗುಣಕ್ಕೆ ಪ್ರೇರಕವಾದಂತಹ ರೂಪ. ಆ ತಮೋಗುಣದ ಪ್ರಭಾವದಿಂದ ನಾವೆಲ್ಲ ಈ ಸಂಸಾರದ ಕಟ್ಟಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಇಂತಹ ಸಂಕರ್ಷಣ ರೂಪಿಯಾದಂತಹ ಆ ಪರಮಾತ್ಮನ ರೂಪವನ್ನ, ಸಂಕರ್ಷಣ ರೂಪಿಯಾದ ಪರಮಾತ್ಮನ ಆ ಧ್ಯೇಯ ರೂಪವನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಮುಂದೆ ಹೇಳುವಂತಹ ಮಂತ್ರ ಸ್ತೋತ್ರದಿಂದಾಗಿ ಅವನನ್ನ ಧ್ಯಾನ ಮಾಡಿ ಅರ್ಚನೆ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಭವಾನಿ ನಾಥೈಹಿ ಸ್ತ್ರೀಗಣ ಅರ್ಬುದ ಸಹಸ್ರೈಹಿ ಅವರುದ್ಧ್ಯಮಾನಃ. ಸಾವಿರಾರು ಕೋಟಿ ಸಂಖ್ಯೆಯಲ್ಲಿ ಪಾರ್ವತೀ ದೇವಿಗೆ ಸೇವಕಿಯರಿದ್ದಾರೆ. ಅವರೆಲ್ಲರಿಗೂ ಯಜಮಾನಿಯಾದಂತಹ ಪಾರ್ವತೀ ದೇವಿ ರುದ್ರದೇವರಿಗೆ ಪೂಜೆಯನ್ನು ಮಾಡಬೇಕು ಅಂತ ಸನ್ನದ್ಧಳಾಗಿ ನಿಂತಿದ್ದಾಳೆ. ರುದ್ರದೇವರಿಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಅವನು ಏನ್ ಮಾಡ್ತಾ ಇದ್ದಾನೆ? ಭಗವತಶ್ಚತುರ್ಮೂರ್ತೆ ಮಹಾಪುರುಷಸ್ಯ ತುರಿಯಾಂ ತಾಮಸೀಂ ಮೂರ್ತಿಂ. ಭಗವಂತನ 4 ರೂಪಗಳಲ್ಲಿ ಪರಮಾತ್ಮನಿಗೆ ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಪರಮಾತ್ಮನಿಗೆ 1 ರೂಪವೂ ಇದೆ, 1000 ರೂಪ ಇದೆ, 4 ರೂಪಗಳಿವೆ, 10 ರೂಪಗಳಿವೆ, 20 ಇವೆ, 108 ಇದೆ, ಲಕ್ಷ ಇದೆ, ಕೋಟಿ ಇದೆ, ಅಯುತ ಸಂಖ್ಯೆಯಲ್ಲಿ ಇದೆ. ಪರಮಾತ್ಮನ ರೂಪಗಳಿಗೆ ಇತಿಮಿತಿಗಳಿಲ್ಲ. ಅಷ್ಟು ಸಂಖ್ಯೆಯ ಅನಂತ ರೂಪಗಳುಳ್ಳಂತಹ ಪರಮಾತ್ಮನ 4 ರೂಪಗಳು ಅಂತ ಅವುಗಳನ್ನ
ನಾವು ಲೆಕ್ಕಕ್ಕೆ ತಗೊಂಡ್ರೆ ಆ 4 ರೂಪಗಳ ಪರಮಾತ್ಮನ ಒಂದು ಗೊಂಚಲಿನಲ್ಲಿ ಒಂದಾದಂತಹದ್ದು ಪರಮಾತ್ಮನ ಸಂಕರ್ಷಣ ರೂಪ. ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಧ್ಯಾನಕ್ಕೋಸ್ಕರ ಅಂತ ರುದ್ರದೇವರು ಅಲ್ಲಿ ನಿಂತಿದ್ದಾರೆ. ಯಾರು ಈ ಸಂಕರ್ಷಣ ರೂಪಿಯಾದ ಪರಮಾತ್ಮ? ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ತಮೋಗುಣಕ್ಕೆ, ನಮ್ಮ ಸಂಸಾರಕ್ಕೆ ಕಾರಣವಾದಂತಹ ತಮೋಗುಣಕ್ಕೆ ಪ್ರೇರಕನಾಗಿ ನಿಂತಿದ್ದಾನೆ. ಮುಂದೆ ತಾವು ಶೇಷನ ಪದವಿಗೆ ಹೋಗುವಂತಹವರು. ಈಗ ಯಾರು ರುದ್ರದೇವರ ಪದವಿಯಲ್ಲಿರ್ತಾರೋ ಅವರಿಗೆ ಮುಂದಿನ ಕಲ್ಪದಲ್ಲಿ, ಮುಂದಿನ ಬ್ರಹ್ಮದೇವರ ಕಾಲದಲ್ಲಿ ಪ್ರಮೋಷನ್ ಆಗತ್ತೆ. ಅವರೇ ಶೇಷದೇವರ ಪದವಿಯನ್ನ ಪಡೀತಾರೆ. ಈಗ ಗೃಹ ಮಂತ್ರಿ ಆದವನು ಮುಂದಿನ ಎಲೆಕ್ಷನ್ ನಲ್ಲಿ ಗೆದ್ರು ಅಂತಂದ್ರೆ ಅವನೇ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಪಡೆದಿರ್ತಾನೆ. ಅದರಂತೆ ಯಾರು ರುದ್ರ ಎಂಬಂತಹ ಪದವಿಯಲ್ಲಿ ಬಂದಿರ್ತಾರೋ ಆ ಪದವಿಯಲ್ಲಿ ಬಂದವರೇ ಶೇಷ ಎಂಬಂತಹ ಪದವಿಗೆ ಅರ್ಹರಾಗಿರ್ತಾರೆ. ಅವರೇ ಆ ಪದವಿಯನ್ನ ಅಲಂಕರಿಸುವಂಥವರು. ತಾವು ಮುಂದೆ ಯಾವ ಪದವಿಯನ್ನ ಸ್ವೀಕರಿಸುವವರಿದ್ದಾರೋ ಶೇಷ ಪದವಿಯನ್ನ, ಆ ಶೇಷ ಪದವಿಯ ವ್ಯಕ್ತಿಗಳಲ್ಲಿ ಇರುವಂತಹ ಅನಂತ ಸಾವಿರಾರು ಹೆಡೆಗಳುಳ್ಳಂತಹ ಶೇಷದೇವರ ಅಂತರ್ಯಾಮಿಯಾಗಿ ಯಾವ ಸಂಕರ್ಷಣ ರೂಪಿಯಾದ ಪರಮಾತ್ಮನಿದ್ದಾನೋ, ತನ್ನ ಬಿಂಬರೂಪಿಯಾದಂತಹ ಯಾವ ಸಂಕರ್ಷಣ ರೂಪಿಯಾದ ಪರಮಾತ್ಮನಿದ್ದಾನೋ ಅವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ತಾಮಸೀಂ ಮೂರ್ತಿಂ ಪ್ರಕೃತಿಮಾತ್ಮನಃ ಸಂಕರ್ಷಣ ಸನ್ಯಾಂ ಆತ್ಮ ಸಮಾಧಿ ರೂಪೇಣ ಸನ್ನಿಧಾಪ್ಯ ಏತದಭಿಗೃಣನ್ ಭವಃ ಉಪಧಾವತಿ. ಮುಂದೆ ಹೇಳುವಂತಹ ಮಂತ್ರಗಳಿಂದಾಗಿ ಪರಮಾತ್ಮನ ಜಪವನ್ನ ಮಾಡ್ತಾ ಪರಮಾತ್ಮನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಭವ ಉವಾಚ, ರುದ್ರದೇವರು ಏನು ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ. ಪರಮಾತ್ಮನೇ ನಮಃ, ನಿನಗೆ ನಮಸ್ಕಾರ. ಭಗವತೆ, ನೀನು ಭಗವಾನ್ ಆಗಿದ್ದಿ, ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಿ, ಬೇಕಾದಷ್ಟು ಸಂಪತ್ತುಗಳಿದೆ, ಬಹಳ ವೀರ್ಯ ಇದೆ, ಇಡೀ ಬ್ರಹ್ಮಾಂಡವನ್ನ ನಿಯಮನ ಮಾಡುವಂತಹ ತಾಕತ್ತು ನಿನ್ನಲ್ಲಿದೆ, ಯಶಸ್ಸು ಇಡೀ ಲೋಕಗಳನ್ನ ವ್ಯಾಪಿಸಿಕೊಂಡಿದೆ, ಜ್ಞಾನ ವಿಜ್ಞಾನಗಳಲ್ಲಿ ವೈರಾಗ್ಯದಲ್ಲಿ ನಿನ್ನನ್ನ ಮೀರಿಸುವಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ. 6 ಗುಣಗಳಿಂದ ನಾವೆಲ್ಲರೂ ಅಪೇಕ್ಷಿಸುವ 6 ಗುಣಗಳುಳ್ಳಂತಹ ವ್ಯಕ್ತಿಗಳನ್ನ ಭಗವಾನ್ ಅಂತ ಕರೀತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಪೂರ್ಣವಾದ 6 ಗುಣಗಳುಳ್ಳವನನ್ನ ಭಗವಾನ್ ಎಂಬುದಾಗಿ ಕರೀತಾರೆ. ಅಂತಹ ಅಪೂರ್ವವಾದಂತಹ ಸಾಮರ್ಥ್ಯವನ್ನ ಪಡೆದಂತಹ ಪರಮಾತ್ಮನೇ ಮಹಾಪುರುಷಾಯ. ಜಗತ್ತಿನಲ್ಲಿ 2 ಥರದ ಪುರುಷರಿದ್ದಾರೆ, ಕ್ಷರ ಪುರುಷರು, ಅಕ್ಷರ ಪುರುಷರು ಅಂತ. ಕ್ಷರರಾದಂತಹ ಪುರುಷರು ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ಎಲ್ಲ ಜೀವರು ಕೂಡ ಕ್ಷರರೇ, ದೇಹದ ಕ್ಷರಣವಾಗುವುದರಿಂದ. ಲಕ್ಷ್ಮೀ ದೇವಿಯನ್ನ ಅಕ್ಷರ ಅಂತ ಕರೀತಾರೆ. ಯಾಕೆ? ಶರೀರ ನಾಶವಿಲ್ಲದ ಕಾರಣದಿಂದಾಗಿ. ಹಾಗಾಗಿ ಅವಳನ್ನ ಅಕ್ಷರ ಅಂತ ಕರೀತಾ ಇದ್ದಾರೆ. ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾದಂತಹವನು ಪರಮಾತ್ಮ. ಆ ಕಾರಣದಿಂದ ಈ ಎಲ್ಲ ಜೀವಜಾತಕ್ಕಿಂತ ಲಕ್ಷ್ಮಿಗಿಂತ ಉತ್ತಮನಾದಂತಹ ವ್ಯಕ್ತಿ ಪರಮಾತ್ಮ. ಆ ಕಾರಣದಿಂದ ಮಹಾಪುರುಷ ಅಂತ ಕರೆಸಿಕೊಂಡಂತಹ ಸರ್ವಗುಣ ಸಂಖ್ಯಾತಾಯ, ಅನಂತ ಗುಣ ಪರಿಪೂರ್ಣನಾಗಿದ್ದಿ. ಯಾವ ಗುಣಗಳ ಕೊರತೆಯನ್ನೂ ನಿನ್ನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗುಣಗಳಿಂದ ಕೂಡಿಕೊಂಡಿದ್ದೀಯೇ. ಅನಂತಾಯ, ಮಿತಿ ಇಲ್ಲ. ಎಲ್ಲ ದೇಶದಲ್ಲೂ ಇದ್ದಿ, ಎಲ್ಲ ಕಾಲದಲ್ಲೂ ಇದ್ದಿ, ಎಲ್ಲ ವಸ್ತುಗಳಲ್ಲೂ ಇದ್ದಿ. ಅಂತಹ ಪರಮಾತ್ಮನೇ ಅವ್ಯಕ್ತಾಯ, ಎಲ್ಲ ಕಡೆಯಲ್ಲಿದ್ದು ನಮ್ಮ ಕಣ್ಣಿಗೆ ಗೋಚರನಾಗದಂತಹ ವ್ಯಕ್ತಿ ನೀನು. ಇದ್ದಿ, ಆದ್ರೆ ಇದ್ದದ್ದನ್ನ ತೋರಿಸಿಕೊಳ್ಳೋದಿಲ್ಲ. ಇದ್ದದ್ದೆಲ್ಲ ಕಾಣಿಸಬೇಕು ಅಂತ ಇಲ್ಲವಲ್ಲ. ಇದ್ದಾನೆ ಪರಮಾತ್ಮ ಎಲ್ಲ ಕಡೆಯಲ್ಲಿ, ಆದ್ರೆ ಇದ್ದವನು ತನ್ನನ್ನು ತಾನು ತೋರಿಸಿಕೊಳ್ಳಲಾರ. ಯಾರಿಗೆ ತನ್ನನ್ನು ತೋರಿಸಿಕೊಳ್ಬೇಕು ಅಂತ ಅವನಿಗೆ ಅನ್ನಿಸತ್ತೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ತೋರಿಕೊಳ್ಳುವವನೇ ಪರಮಾತ್ಮನೇ
ನಿನಗೆ ನಮಸ್ಕಾರ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಅಂತ ರುದ್ರದೇವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಮುಂದೆ ಅನೇಕ ಶ್ಲೋಕಗಳಿಂದ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ನಿನ್ನ ಪಾದ ಕಮಲಗಳನ್ನ ನಾವಷ್ಟೇ ಅಲ್ಲ, ಎಲ್ಲ ಭಕ್ತರು ಕೂಡ ಸೇವಿಸಬೇಕು. ಜೀವಿಗಳನ್ನ ಹುಟ್ಟಿಸುವವನು, ಸಂಸಾರವನ್ನು ಕೊಡುವವನು, ಆ ಸಂಸಾರದ ಕೊಳೆಯನ್ನ ಕಿತ್ತು ಹಾಕುವ ಸಾಮರ್ಥ್ಯ ಇರುವಂತಹ ಒಬ್ಬ ವ್ಯಕ್ತಿ ನೀನು ಒಬ್ಬನೇ. ಹಾಗಾಗಿ ನಿನ್ನ ವಿಶೇಷವಾದ ಆರಾಧನೆಯನ್ನು ನಾನು ಮಾಡ್ತೇನೆ. ಭಜೆ ಭಜನ್ಯಾರುಣ ಪಾದ ಪಂಕಜಂ ಭಗಸ್ಯ ಕೃಷ್ಣಸ್ಯ ಪರಂಪರಾಯಣಂ. ಷಡ್ಗುಣೈಶ್ವರ್ಯ ಸಂಪನ್ನನಾದವನು, ತುಂಬಾ ನೋಡ್ಲಿಕ್ಕೆ ಮನೋಹರವಾದಂತಹ ಅದ್ಭುತವಾದ ಮಾರ್ಧವತೆಯನ್ನು ಹೊಂದಿದಂತಹ ಪಾದಗಳು ನಿನ್ನದು ಕೃಷ್ಣ. ಎಲ್ಲ ಜೀವಿಗಳನ್ನ ಹುಟ್ಟಿಸುವಂತಹವನು ನೀನು, ಸರ್ವಶಕ್ತನಾದವನು ನೀನು, ನಮ್ಮೆಲ್ಲರ ಸಂಸಾರಕ್ಕೆ ಕಾರಣ, ನಮ್ಮ ಸಂಸಾರದಿಂದ ವಿಮುಕ್ತಿಯನ್ನು ಕೊಡುವಾದಂತಹ ವ್ಯಕ್ತಿ ನೀನು. ನಿನ್ನನ್ನ ವಿಶೇಷವಾಗಿ ಧ್ಯಾನ ಮಾಡ್ತೇನೆ. ನೀನು ಇಡೀ ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದ್ದಿ, ಜಗತ್ತನ್ನು ನೋಡ್ತಾ ಇದ್ದಿ. ಜಗತ್ತಿನಲ್ಲಿ ಯಾವ ವಿಕಾರಗಳಾಗತ್ತೆ ಆ ಎಲ್ಲ ವಿಕಾರಗಳನ್ನು ನಿರಂತರವಾಗಿ ಗಮನಿಸುವವನೂ ಆಗಿದ್ದಿ. ಆದರೆ ಯಾವ ವಿಕಾರಕ್ಕೂ ನೀನು ಒಳಗಾಗೋದಿಲ್ಲ. ಎಷ್ಟು ಆಶ್ಚರ್ಯ ನೋಡಿ. ನಮ್ಮ ಬಳಿಯಲ್ಲಿ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ, ನಮ್ಮ ದೇಶದಲ್ಲಿ ಆಗುವಂತಹ ಪ್ರತಿಯೊಂದು ಘಟನೆಗಳಿಗೂ, ನಮ್ಮ ಮನೆಯಲ್ಲಾಗುವಂತಹ ಚಿಕ್ಕ ಪುಟ್ಟ ಘಟನೆಗಳಿಗೂ ನಾವು ಬಹಳ ವಿಕಾರಗೊಳ್ಳುತ್ತೇವೆ. ಅದರ ಪರಿಣಾಮ ನಮ್ಮ ಮೇಲಾಗತ್ತೆ. ಯಾಕೆ? ನಾವು ಆ ಮನೆಯಲ್ಲಿರುವವರು, ಆ ದೇಶದಲ್ಲಿರುವವರು, ಆ ರಾಜ್ಯದಲ್ಲಿರುವವರು, ಈ ಊರಿನಲ್ಲಿರುವವರು, ಆ ಊರಿನಲ್ಲಿ ಏನು ವ್ಯತ್ಯಾಸಗಳಾದ್ರೂ ಅದರ ಪರಿಣಾಮ ನಮ್ಮ ಮೇಲೆಲ್ಲ ಕಾಣಿಸುತ್ತೆ. ನೀನು ಯಾವುದೋ ಒಂದು ಮನೆಗೋ, ಊರಿಗೋ, ರಾಜ್ಯಕ್ಕೋ, ದೇಶಕ್ಕೋ ಸಂಬಂಧಪಟ್ಟವನಲ್ಲ. ಇಡೀ ಜಗತ್ತನ್ನ ಸೃಷ್ಟಿ ಮಾಡುವವನು, ಅಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಿಯಮನ ಮಾಡುವಂಥವನು. ಆದರೂ ಆ ಜಗತ್ತಿನಲ್ಲಿ ಆಗುವ ಯಾವುದೇ ವಿಧವಾದಂತಹ ಕಾರ್ಯಗಳಿಂದಲೂ ನಿನ್ನ ಮನಸ್ಸು ವಿಕಾರವಾಗೋದಿಲ್ಲ. ನಾವು ಎಲ್ಲವನ್ನ ಗೆದ್ದವರು ಕೋಪದ ಆವೇಶಕ್ಕೆ ತುತ್ತಾಗಿ ನಮ್ಮ ಎಲ್ಲ ತಪಸ್ಸನ್ನ ಕಳೆದುಕೊಂಡು ಬಿಡ್ತೇವೆ. ಆದರೆ ಕೋಪದ ವೇಗವನ್ನು ಗೆದ್ದಂತಹವನೇ ನೀನು. ಯಾರ ಮೇಲೂ ಕೋಪವನ್ನು ಮಾಡಿಕೊಳ್ಳಿಲ್ಲ. ಭೃಗು ಋಷಿಗಳು ಬಂದು ಪರಮಾತ್ಮನಿಗೆ ಎದೆಗೆ ಒದ್ದಾಗ, ಅಯ್ಯೋ ನಿಮ್ಮ ಕಾಲು ಎಲ್ಲಿ ನೋವಾಯ್ತು ಅಂತ ಕಾಲವನ್ನ ಒತ್ತಿದಂತಹ ವ್ಯಕ್ತಿ ನೀನು. ಶಿಶುಪಾಲ ನೂರಾರು ಕೆಟ್ಟ ಮಾತುಗಳನ್ನಾಡುವ ಸಂದರ್ಭದಲ್ಲಿ ಆ ಎಲ್ಲ ಕೋಪವನ್ನ ತಡೆದುಕೊಂಡವನು ನೀನು. ಪ್ರತಿನಿತ್ಯದಲ್ಲೂ ಕೃತಜ್ಞರಾದಂತಹ ಕೋಟಿ ಕೋಟಿ ಸಂಖ್ಯೆಯ ಜೀವಜಾತಗಳೆಲ್ಲವೂ ಕೂಡ ನಿನ್ನನ್ನ ಮರೆತು ಬದುಕುವಾಗ ಎಲ್ಲ ಉಪಕಾರವನ್ನು ಮಾಡಿದಂಥ ನೀನು ಅವ್ರು ಯಾರ ಮೇಲೂ ಕೂಡ ನಿನ್ನ ಕೃತಜ್ಞತೆಯ ಸ್ಮರಣೆ ಮಾಡದೇ ಇರುವ ಕಾರಣದಿಂದ ಕೋಪವನ್ನು ಗೊಂಡು ಅವರನ್ನ ಶಿಕ್ಷಿಸಿದವನಲ್ಲ. ಯಾಕೆ ಈ ವ್ಯತ್ಯಾಸ? ಯಾಕೆ? ನೀನು ಎಲ್ಲದಕ್ಕೂ ನಿಯಾಮಕನಾಗಿದ್ದಿ, ನಾವು ಎಲ್ಲದರ ಅಧೀನವಾಗಿದ್ದೇವೆ. ನಿಯಾಮಕನಾದ್ದರಿಂದ ಏನೇನಾಗತ್ತೆ, ಏನೇನಾಗಬೇಕು, ಈ ಎಲ್ಲವನ್ನ ನಿಯಮನ ಮಾಡುವಂತಹ ವ್ಯಕ್ತಿ ನೀನು. ನಿನಗೆ ಯಾವುದೇ ವಿಧವಾದ ವಿಕಾರಗಳಿಲ್ಲ, ಎಲ್ಲವೂ ನಿನ್ನ ವಶದಲ್ಲಿ ಇರುತ್ತೆ. ಆದರೆ ನಾವೆಲ್ಲರೂ ಅದರ ಅಧೀನದಲ್ಲಿದ್ದೇವೆ. ಅದಕ್ಕೆ ವಶವಾಗಿ ಅದರಿಂದ ಆಗುವ ವಿಕಾರಗಳಿಗೆಲ್ಲದಕ್ಕೂ ಕೂಡ ನಾವು ಪಾತ್ರರಾಗ್ತೇವೆ. ಅದರಿಂದ ಯಾರು ಈ ಸಂಸಾರದಿಂದ ಮುಕ್ತರಾಗಬೇಕು ಅಂತ ಅಂದುಕೊಂಡಿದ್ದಾರೋ, ಅಥವಾ ಮನಸ್ಸನ್ನ ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಏನಾದರೂ ಸತ್ಕರ್ಮಗಳನ್ನ ಮಾಡಿ ಜೀವನದಲ್ಲಿ ಒಂದು ಉನ್ನತಿಯನ್ನ ಪಡೆಯಬೇಕು ಅನ್ನುವ ಗುರಿಯನ್ನು ಹೊಂದಿದ್ದಾರೋ, ಅಂತಹ ಯಾವ ಒಬ್ಬ ವ್ಯಕ್ತಿ ಆದರೂ ನಿನ್ನನ್ನ ಭಜಿಸಲಾರ. ಎಲ್ಲರೂ ನಿನ್ನ ಸೇವೆಯನ್ನು ಮಾಡಲೇಬೇಕು. ನಾವು ಯಾವ ವಿಕಾರಗಳಿಗೆ ಒಳಗಾಗ್ತೇವೋ, ನಾವು ಯಾವ ಸಾಧನೆಯನ್ನು ಮಾಡ್ಲಿಕ್ಕೆ ಅಂತ ಹೊರಟಿರ್ತೇವೋ, ಅಂತಹ ಸಾಧನೆಯ ದಾರಿಯಲ್ಲಿರುವ, ಆ ಸಾಧನೆಯ ಉತ್ತುಂಗದಲ್ಲಿರುವ ವ್ಯಕ್ತಿಗಳನ್ನು ನೋಡಿ ನಾವು ಸ್ಫೂರ್ತಿ ಪಡೆದು ಅವರನ್ನ ಅನುಕರಿಸಲಿಕ್ಕೆ ಅಂತ ಪ್ರಯತ್ನ ಪಡ್ತೇವೆ. ಲೋಕದಲ್ಲಿ ಈ ರೀತಿಯಾಗಿ ಕಂಡಿದೆ.
ನಾವು ಯಾವ ಪದಾರ್ಥಗಳಿಂದ ವಿಚಲಿತೆಯನ್ನ ಪಡಿತೇವೋ ಆ ಯಾವ ವಿಚಲತೆಗಳೂ ಕೂಡ ಚಾಂಚಲ್ಯವೂ ನಿನ್ನಲ್ಲಿ ಆಗ್ತಾ ಇಲ್ಲ ಅಂತಾದಾಗ ಪರಮಾತ್ಮನೇ ಅಂತಹ ನಿನ್ನನ್ನ ನಮ್ಮ ಆದರ್ಶ ವ್ಯಕ್ತಿಯನ್ನಾಗಿಟ್ಟುಕೊಳ್ಳದೇನೆ ಯಾವ ವ್ಯಕ್ತಿ ತಾನೇ ಸಾಧನೆಗೆ ಅಂತ ತೊಡಗ್ತಾನೆ? ಸಾಧನೆ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ, ಸಾಧನೆಯ ಮಾರ್ಗದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ದಾರಿದೀಪದಂತಿರುವವನು ನೀನೇ ಅಂತ ಆ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೇನೆ ರುದ್ರದೇವರ ಸ್ತೋತ್ರದ ಭಾಗಗಳೆಲ್ಲವೂ ಕೂಡ ಮುಂದುವರಿಯತ್ತೆ. ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡಿಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು.